ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮೇ ತಿಂಗಳ 15ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ತುಂತುರು ಮಳೆ. ಯಾಕೆಂದರೆ ಆತನು ನೀರಿನ ಹನಿಗಳನ್ನು ಹೊರತೆಗೆದು ಮಂಜಿನಿಂದ ಮಳೆಯಂತೆ ಸುರಿಯುತ್ತಾನೆ. ಮೋಡಗಳು ಅದನ್ನು ಕೆಳಗೆ ಬೀಳಿಸಿ ಮನುಷ್ಯನ ಮೇಲೆ ಹೇರಾಳವಾಗಿ ಸುರಿಯುತ್ತವೆ. ಯೋಬನು 36:27-28. ಮಳೆ ಬೀಳುವ ರೀತಿ ಹಿಂದಿನ ಕಾಲದ ಜನರಿಗೆ ನಿಗೂಢವಾಗಿದ್ದಿರಬಹುದು. ಮೋಡಗಳು ಎಲ್ಲಿಂದಲೋ ಇದ್ದಕ್ಕಿದ್ದಂತೆ ಒಟ್ಟುಗೂಡುತ್ತವೆ. ಮಿಂಚು ಮಿಂಚುತ್ತದೆ, ಗುಡುಗು ಗರ್ಜಿಸುತ್ತದೆ. ಕ್ಷಣಾರ್ಧದಲ್ಲಿ ಕಪ್ಪು ಮೋಡಗಳು ಆಕಾಶವನ್ನು ಆವರಿಸುತ್ತದೆ ಮತ್ತು ಮಳೆ ಸುರಿಯಲು ಪ್ರಾರಂಭಿಸುತ್ತದೆ. ಆದರೆ ಪ್ರತಿಯೊಂದು ಮಳೆಯ ಹನಿಯ ಹಿಂದೆಯೂ ಒಂದು ನಿಖರವಾದ ಮತ್ತು ಸಂಕೀರ್ಣವಾದ ವ್ಯವಸ್ಥೆ ಕೆಲಸ ಮಾಡುತ್ತದೆ. ಸೂರ್ಯನ ಶಾಖವು ಭೂಮಿಯ ಮೇಲಿಂದ ನೀರು ಆವಿಯಾಗಿ ಮೇಲಕ್ಕೆ ಏರುತ್ತದೆ. ಅದು ಘನೀಕರಿಸಿ ತಣ್ಣಗಾದಾಗ ಮಳೆ ಬೀಳಲು ಪ್ರಾರಂಭಿಸುತ್ತದೆ. ಪವಿತ್ರಾತ್ಮನ ಹೊರಹರಿವು ಕೂಡ ಹಾಗೆಯೇ ಇರುತ್ತದೆ. ಅದು ಸ್ವಯಂ ಪ್ರೇರಿತ ಅಥವಾ ಅನಿರೀಕ್ಷಿತವಾಗಿ ಕಂಡುಬಂದರೂ ಅದು ಯಾವಾಗಲೂ ಗುಪ್ತ ಸಿದ್ಧತೆಯನ್ನು ಅನುಸರಿಸುತ್ತದೆ. ಶ್ರದ್ಧಾಪೂರ್ವಕ ಪ್ರಾರ್ಥನೆಗಳು, ಮಧ್ಯಸ್ಥಿಕೆಯ ಕಣ್ಣೀರು, ಯಾತನಮಯ ನಿಟ್ಟುಸುರಿಗಳು ಮತ್ತು ಆತ್ಮದ ಆಳವಾದ ಪ್ರಯಾಸ. 18ನೇ ಶತಮಾನದ ಮಧ್ಯಭಾಗದಲ್ಲಿ ಉತ್ತರ ಅಮೆರಿಕದ ಸ್ಥಳೀಯ ಅಮೆರಿಕನರಲ್ಲಿ ಮಹಾ ಜಾಗೃತಿಯು ತೀವ್ರವಾದ ಉಪವಾಸ, ಮಧ್ಯಸ್ಥಿಕೆ, ಪ್ರಾರ್ಥನೆ ಮತ್ತು ಸಮರ್ಪಿತ ಪ್ರಾರ್ಥನೆ ವೃತ್ತಗಳಿಂದ ಮುಂಚಿತವಾಗಿತ್ತು. ಆ ಪುನರುಜ್ಜೀವನವು ಶೀಘ್ರದಲ್ಲೇ ಅನೇಕ ರಾಷ್ಟ್ರಗಳಲ್ಲಿ ವ್ಯಾಪಕವಾದ ನಂತರ ಮಳೆಯಾಗಿ ಮಾರ್ಪಟ್ಟಿತು. ಕೇವಲ 20 ವರ್ಷಗಳ ಹಿಂದೆ ಅನೇಕ ಚರ್ಚ್ಗಳು ಪವಿತ್ರಾತ್ಮನ ನಡೆಯನ್ನು ಅಪಹಾಸ್ಯ ಮಾಡಿದವು ಅಥವಾ ನಿರ್ಲಕ್ಷಿಸಿದವು. ಅದನ್ನು ಪೆಂಟೆಕೋಸ್ಟಲ್ನ ಕಲ್ಪನೆ ಎಂದು ತಳ್ಳಿಹಾಕಿದವು. ಆದರೆ ಇಂದು ಕರ್ತನು ಎಲ್ಲ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ಸುರಿಸುತ್ತಿದ್ದಾನೆ. ಒಂದು ಕಾಲದಲ್ಲಿ ಅಭಿಷೇಕವನ್ನು ನಿರಾಕರಿಸಿದ ಸಭೆಗಳು ಈಗ ಪವಿತ್ರಾತ್ಮದ ಶಕ್ತಿಯಿಂದ ತುಂಬಬೇಕೆಂದು ಕೂಗುತ್ತವೆ. ಗಂಡು ಮಕ್ಕಳು ಭವಿಷ್ಯ ನುಡಿಯುತ್ತಾರೆ, ವೃದ್ಧರು ಕನಸುಗಳನ್ನು ಕಾಣುತ್ತಾರೆ ಮತ್ತು ಯುವಕರು ದರ್ಶನಗಳನ್ನು ನೋಡುತ್ತಾರೆ. ಸತ್ಯವೇದವು ಹೀಗೆ ಹೇಳುತ್ತದೆ, ತರುವಾಯ ನಾನು ಎಲ್ಲ ಶರೀರಗಳ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮ ಕುಮಾರರು ಕುಮಾರ್ತೆಯರು ಪ್ರವಾದಿಸುವರು, ನಿಮ್ಮ ವೃದ್ಧರು ಕನಸುಗಳನ್ನು ಕಾಣುವರು, ನಿಮ್ಮ ಯೌವನಸ್ಥರು ದರ್ಶನಗಳನ್ನು ನೋಡುವರು. ಯೋವೇಲ 2:28. ಸತ್ಯವೇದವು ಹೀಗೆ ಹೇಳುತ್ತದೆ, ಮಳೆಯಾಗುವುದಕ್ಕೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ. ಯೆಹೋವನೇ ಮಿಂಚುಗಳನ್ನು ಉಂಟು ಮಾಡುತ್ತಾನೆ, ಮನುಷ್ಯರಿಗೆ ಸಮೃದ್ಧಿಯಾದ ಮಳೆಯನ್ನು ದಯಪಾಲಿಸುತ್ತಾನೆ, ಎಲ್ಲರಿಗೂ ಹೊಲದ ಪೈರನ್ನು ಅನುಗ್ರಹಿಸುತ್ತಾನೆ. ಜಕರ್ಯ 10:1. ದೇವರ ಪ್ರೀತಿಯ ಮಕ್ಕಳೇ, ನೀವು ನಂತರದ ಮಳೆಗಾಗಿ ಶ್ರದ್ಧೆಯಿಂದ ಪ್ರಾರ್ಥಿಸುತ್ತೀರಾ. ನಂತರದ ಮಳೆ ಇಲ್ಲದೆ ಯಾವುದೇ ಪುನರುಜ್ಜೀವನವಿಲ್ಲ. ಖಂಡಿತವಾಗಿಯೂ ನಮ್ಮ ಸ್ವಂತ ರಾಷ್ಟ್ರದಲ್ಲಿಯೂ ಸಹ ಆ ಮಳೆಯು ಹೇರಾಳವಾಗಿ ಸುರಿಯಲಿದೆ. ಎಲಿಯನ ದಿನದಂತೆ ಸಣ್ಣ ಮೋಡವು ಈಗಾಗಲೇ ಮೇಲೇರಲು ಪ್ರಾರಂಭಿಸಿದೆ. ಬಲವಾದ ಮಳೆಯ ಶಬ್ದವು ಈಗಾಗಲೇ ಗಾಳಿಯಲ್ಲಿದೆ. ಈ ದೊಡ್ಡ ಹೊರಹರಿವನ್ನು ಸ್ವೀಕರಿಸಲು ಮತ್ತು ಪುನರುಜ್ಜೀವನದ ಭಾಗವಾಗಲು ನೀವು ಸಿದ್ಧರಿದ್ದೀರಾ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಮಳೆಯು ಹಿಮವು ಆಕಾಶದಿಂದ ಬಂದು ಅಲ್ಲಿಗೆ ಹಿಂತಿರುಗದೆ ಭೂಮಿಯನ್ನು ನೀರು ಹಾಕಿ ಅದು ಬಿತ್ತುವವನಿಗೆ ಬೀಜವನ್ನು ತಿನ್ನುವವನಿಗೆ ರೊಟ್ಟಿಯನ್ನು ಕೊಡುವ ಹಾಗೆ ಅದು ಬೆಳೆಯನ್ನು ಬಿಡುವಂತೆ ಮಾಡುತ್ತದೆ.
ಏಷಾಯ 55:10. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.